ಲೆವೆಂತ್ ಒನ್, ವೀಕ್ ಸಬ್ಜೆಕ್ಟ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿ ವಿದ್ಯಾರ್ಥಿಗೂ ಇದರಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವ ಒಂದು ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟ್ ಅವರಿಗೆ ತುಂಬಾ ಕಠಿಣವಾಗಿ ಅನಿಸುತ್ತದೆ ಅಥವಾ ಆ ಸಬ್ಜೆಕ್ಟ್ ತುಂಬಾ ಬೇಸರವನ್ನುಂಟು ಮಾಡುತ್ತದೆ. ಫಸ್ಟ್ ಸ್ಟ್ರಾಂಗ್ ಇರೋ ಸಬ್ಜೆಕ್ಟ್ಸ್ ನ ಓದಿ ಮತ್ತೆ ವೀಕ್ ಇರೋ ಸಬ್ಜೆಕ್ಟ್ ನ ಓದ್ತೀನಿ ಅಂತ ಅನ್ಕೋತೀಯ. ಬಟ್ ಆದರೆ ಆ ನಂತರ ಅನ್ನೋದು ಯಾವತ್ತಿಗೂ ಬರುವುದೇ ಇಲ್ಲ. ಇಲ್ಲಿ ಸಮಸ್ಯೆ ಏನಂದ್ರೆ, ನಮಗೆ ಇಷ್ಟವಾದ ನಾವು ಸ್ಟ್ರಾಂಗ್ ಆಗಿರೋ ಸಬ್ಜೆಕ್ಟ್ಸ್ ಮೇಲೆ ಮಾತ್ರ ನಾವು ಗಮನ ಕೊಡ್ತೀವಿ. ಆದರೆ ನಿಜವಾಗಿಯೂ ನಾವು ಇಂಪ್ರೂವ್ ಆಗಬೇಕಾದ ಸಬ್ಜೆಕ್ಟ್ಸ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತೀವಿ. ಆದರೆ ನೀವು ತಪ್ಪಿಸಿಕೊಳ್ಳುತ್ತಿರುವ ಆ ಒಂದು ಸಬ್ಜೆಕ್ಟ್ ನಿಂದಾನೇ ನಿಮ್ಮ ಸಂಪೂರ್ಣ ರ್ಯಾಂಕ್ ಅನ್ನು ಕೆಳಗೆ ಇಳಿಸುತ್ತದೆ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರತಿ ಸಬ್ಜೆಕ್ಟು ತುಂಬಾ ಮುಖ್ಯ. ಫಾರ್ ಎಕ್ಸಾಂಪಲ್, ಒಂದು ದುರ್ಬಲ ಕೊಂಡಿ ಸಂಪೂರ್ಣ ಸರಪಳಿಯನ್ನೇ ಮುರಿಯಬಹುದು. ಇದಕ್ಕೆ ಪರಿಹಾರ ಏನಂದ್ರೆ, ನಿಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಅತಿ ದುರ್ಬಲ ವಿಷಯವನ್ನೇ ನಿಮ್ಮ ಅತಿ ದೊಡ್ಡ ಆದ್ಯತೆಯಾಗಿ ಮಾಡಿಕೋಬೇಕು. ನಿಮ್ಮ ಅಂಕಗಳನ್ನು ಹೆಚ್ಚಿಸಿಕೋಬೇಕಂದರೆ ನೀವು ಆಲ್ರೆಡಿ ಸ್ಟ್ರಾಂಗ್ ಇರೋ ಸಬ್ಜೆಕ್ಟ್ಸ್ ನ ಮೆರುಗು ಮಾಡಿಕೊಳ್ಳುವುದರಿಂದ ಆಗುವುದಿಲ್ಲ, ನಿಮ್ಮ ದುರ್ಬಲ ಸಬ್ಜೆಕ್ಟ್ಗಳನ್ನು ಸರಿಪಡಿಸುವುದರಿಂದ ಆಗುತ್ತದೆ. ನಿಧಾನವಾಗಿ ಪ್ರಾರಂಭಿಸಿ. ಆ ಕಠಿಣ ಸಬ್ಜೆಕ್ಟ್ಗೆ ದಿನಕ್ಕೆ ಕೇವಲ 30 ನಿಮಿಷ ಆದ್ರೂ ಕೊಡಿ. ಇಲ್ಲಿ ಪರಿಪೂರ್ಣತೆಗಿಂತ ಪ್ರಗತಿಯೇ ನಿಮ್ಮ ಮುಖ್ಯ ಗುರಿಯಾಗಿರಬೇಕು. ನೀವು ಯಾವಾಗ ನಿಮ್ಮ ವೀಕ್ ಸಬ್ಜೆಕ್ಟ್ ನಿಂದ ದೂರ ಓಡಿ ಹೋಗುವುದನ್ನು ನಿಲ್ಲಿಸುತ್ತೀರೋ ಅವಾಗೇ ನಿಮ್ಮ ವೀಕ್ ಸಬ್ಜೆಕ್ಟ್ ನ ಮಾಸ್ಟರಿ ಮಾಡೋದು ಪ್ರಾರಂಭಿಸುತ್ತೀರಿ. ಒಂದು ವಿಷಯ ನೆನಪಿರಲಿ, ಪ್ರತಿ ಟಾಪರ್ಗೂ ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ವೀಕ್ ಅನಿಸುತ್ತಿರುತ್ತೆ. ಆದ್ರೆ ಅವರು ಆ ವೀಕ್ ಸಬ್ಜೆಕ್ಟ್ ಇಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿರುವುದಿಲ್ಲ. ಅವರು ಅದನ್ನು ಎದುರಿಸುತ್ತಿರುತ್ತಾರೆ. ಅವರು ಅದನ್ನೇ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿರುತ್ತಾರೆ. ಆದುದರಿಂದ ನಿಮ್ಮ ದುರ್ಬಲ ವಿಷಯವನ್ನು ಧೈರ್ಯವಾಗಿ ಎದುರಿಸಿ. ಇಂದು ನಿಮಗೆ ಭಯವಾಗುತ್ತಿರುವ ಸಬ್ಜೆಕ್ಟೇ ನಾಳೆ ದೊಡ್ಡ ಶಕ್ತಿಯಾಗಬಹುದು. ಇಂದು ನಿಮ್ಮ ದುರ್ಬಲತೆ ನಾಳೆ ನಿಮ್ಮ ಆಯುಧವಾಗಬಹುದು. 12th ಒನ್, ಪ್ರತಿದಿನ MCQs ನ ಸಾಲ್ವ್ ಮಾಡಿ. ಪರೀಕ್ಷಾ ತಯಾರಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಮಾಡುವ ಒಂದು ದೊಡ್ಡ ತಪ್ಪು, MCQs ನ ಸಾಲ್ವ್ ಮಾಡಲ್ಲ, ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಲ್ಲ. ಅವರು ಓದ್ತಾರೆ, ಹೈಲೈಟ್ ಮಾಡ್ತಾರೆ, ತುಂಬಾ ಟೈಮ್ಸ್ ರಿವಿಷನ್ ಮಾಡ್ತಾರೆ, ಆದ್ರೆ ಪ್ರತಿದಿನ ಪ್ರಶ್ನೆಗಳನ್ನು ಮಾತ್ರ ಬಿಡಿಸುವುದಿಲ್ಲ. ಎಕ್ಸಾಮ್ ಫೇಲ್ ಆಗೋದಕ್ಕೆ ಇದೊಂದು ಮುಖ್ಯ ಕಾರಣ. ಇಲ್ಲಿ ಸಮಸ್ಯೆ ಏನಂದ್ರೆ, ನೀಟ್ PG, UPSC ಇಂಥ ಕಠಿಣ ಪರೀಕ್ಷೆಗಳಲ್ಲಿ ಕೇವಲ ಥಿಯರಿ ಓದುವುದು ಸಾಕಾಗುವುದಿಲ್ಲ. ಈ ಪರೀಕ್ಷೆಗಳು ನಿಮ್ಮ ಮೆಮೊರಿನ ಟೆಸ್ಟ್ ಮಾಡಲ್ಲ, ಈ ಪರೀಕ್ಷೆಗಳು ನಿಮ್ಮ ಮೈಂಡ್ ನ ಟೆಸ್ಟ್ ಮಾಡುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಎಷ್ಟು ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಓದಿರೋದನ್ನ ಎಕ್ಸಾಮ್ ಅಲ್ಲಿ ಎಷ್ಟು ವೇಗವಾಗಿ ಎಷ್ಟು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ನೀವು MCQ ಅಭ್ಯಾಸ ಮಾಡದೇ ಇದ್ದಲ್ಲಿ ನಿಮಗೆ ಸ್ಪೀಡ್ ನ, ಅಕ್ಯುರೇಸಿನ, ಪ್ರೆಷರ್ ಹ್ಯಾಂಡ್ಲಿಂಗ್ ಸ್ಕಿಲ್ ನ ಯಾವತ್ತೂ ಬಿಲ್ಡ್ ಮಾಡಲ್ಲ. ಆದ್ರೆ ಈ ಸ್ಕಿಲ್ಸೇ ಫೈನಲ್ ಎಕ್ಸಾಮ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವುದು. ನೀವು ಎಲ್ಲವನ್ನೂ ತುಂಬಾ ಓದಿದ್ರೂ ಈ ಸ್ಕಿಲ್ಸ್ ಇಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಮ ಮೈಂಡ್ ಫ್ರೀಸ್ ಆಗೋಗುತ್ತೆ. ಪ್ರತಿದಿನ 50ರಿಂದ 100 MCQs ಇಲ್ಲ 5ರಿಂದ 10 ಪ್ರಶ್ನೆಗಳಿಗೆ ಉತ್ತರಿಸುವುದು ಇದು ಮಾಡಲೇಬೇಕು. ಪ್ರತಿದಿನ ನೀವು MCQ ಸಾಲ್ವ್ ಮಾಡೋದು ನಿಮ್ಮ ಮೆದುಳನ್ನು ವೇಗವಾಗಿ ಯೋಚಿಸಲು ತರಬೇತಿ ಕೊಟ್ಟಂಗಿರುತ್ತದೆ. ಒಂದು ವಿಷಯ ನೆನಪಿರಲಿ, ಯಶಸ್ಸು ಹೆಚ್ಚು ಓದುವುದರಿಂದ ನಿರ್ಮಾಣವಾಗುವುದಿಲ್ಲ, ಅದು ನಿರಂತರ ಅಭ್ಯಾಸದಿಂದ ನಿರ್ಮಾಣವಾಗುತ್ತದೆ. 13th ಒನ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಪ್ರತಿ ಸೀರಿಯಸ್ ಆಸ್ಪಿರೆಂಟ್ಸ್ಗೂ PYQs ನ ಮಹತ್ವ ಗೊತ್ತೇ ಇರುತ್ತೆ. ಆದರೆ ಬಹಳ ಕಡಿಮೆ ಜನ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೆ. ಕೆಲವರು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ, ಇನ್ನು ಕೆಲವರು ಆಳವಾಗಿ ವಿಶ್ಲೇಷಣೆ ಮಾಡದೆ ಮೇಲ್ಮೇಲೆ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಇಗ್ನೋರ್ ಮಾಡೋದಾಗ್ಲಿ ಇಲ್ಲ ಅವನ್ನು ಮೇಲ್ಮೇಲೆ ಸಾಲ್ವ್ ಮಾಡ್ಕೊಂಡು ಹೋಗೋದಾಗ್ಲಿ, ಈ ತರ ಮಾಡಿದರೆ ನೀವು ಬ್ಲೈಂಡ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅರ್ಥ. ಇದು ನೀವು ಎಕ್ಸಾಮ್ ಲ್ಯಾಂಗ್ವೇಜ್, ಲಾಜಿಕ್, ಎಕ್ಸಾಮ್ ಪ್ಯಾಟರ್ನ್ ನ ಮಿಸ್ ಮಾಡ್ತಿದ್ದೀರಾ ಅಂತ ಅರ್ಥ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸ್ಕಿಪ್ ಮಾಡಿದರೆ ಎಕ್ಸಾಮ್ ನ ಮೋಸ್ಟ್ ಪ್ರಿಡಿಕ್ಟಬಲ್ ಪಾರ್ಟ್ ನ ಸ್ಕಿಪ್ ಮಾಡ್ದಂಗೆ. ಯಾವುದೋ ಒಂದು ಫಾರ್ಮ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಅವು ಡೈರೆಕ್ಟ್ ಆಗಿ ಆಗದೆ ಇದ್ರು ಇಂಡೈರೆಕ್ಟ್ ಆಗಿ ರಿಪೀಟ್ ಆಗ್ತವೆ. ಫಾರ್ ಎಕ್ಸಾಂಪಲ್, UPSC ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ಸ್ ನ ರಾಂಗ್ ಆಪ್ಷನ್ಸ್ ನೆಕ್ಸ್ಟ್ ಇಯರ್ ಅವೇ ಕ್ವಶನ್ಸ್ ಆಗಿ ಬಂದಿರುತ್ತೆ. ಇದಕ್ಕೆ ಪರಿಹಾರ ಏನಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನೋದು ನಿಮ್ಮ ಚಿನ್ನದ ಗಣಿ ಇದ್ದಂಗೆ. ಅವು ಕೇವಲ ಹಳೆಯ ಪ್ರಶ್ನೆಗಳಲ್ಲ, ಪ್ರಶ್ನೆ ಪತ್ರಿಕೆ ರಚಿಸುವವರ ಮನಸ್ಸಿನ ಒಂದು ಬ್ಲೂ ಪ್ರಿಂಟ್ಗಳು. ನಿಮ್ಮದೇ ಆದ ಒಂದು PYQ ನೋಟ್ಬುಕ್ ನ ಪ್ರಿಪೇರ್ ಮಾಡಿ. ಪ್ರತಿ ಬಾರಿ ನೀವು ಪ್ರಶ್ನೆ ತಪ್ಪು ಮಾಡಿದಾಗ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಮತ್ತು ಅದರ ಅನಾಲಿಸಿಸ್ ಅನ್ನು ವಿವರವಾಗಿ ಬರೆದುಕೊಳ್ಳಬೇಕು. ಯಾಕೆಂದ್ರೆ ವಿವರಣೆಯೇ ಪ್ರಶ್ನೆಗಿಂತಲೂ ಹೆಚ್ಚು ಕಲಿಸುತ್ತದೆ. ಆ ನೋಟ್ಬುಕ್ ನ ನೀವು ಹೆಚ್ಚು ಸಾರಿ ರಿವೈಸ್ ಮಾಡಬೇಕು. ನೀವು ಯಾವಾಗ ಹೆಚ್ಚು ಸರಿ ರಿವಿಷನ್ ಮಾಡಿದರೆ ಆಗ ಹೆಚ್ಚು ಯೋಚಿಸಲು ಪ್ರಾರಂಭ ಮಾಡ್ತೀರಾ. ಆವಾಗ ನೀನು ಎಕ್ಸಾಮ್ ಪ್ಯಾಟರ್ನ್ ನ, ರಿಪೀಟೆಡ್ ಕಾನ್ಸೆಪ್ಟ್ ನ ಮತ್ತು ಕ್ವಶನ್ಸ್ ಅಲ್ಲಿರೋ ಟ್ರ್ಯಾಪ್ಸ್ ನ ನೀನು ರೆಕಗ್ನೈಸ್ ಮಾಡ್ತೀಯಾ. ಈ ತರ ಮಾಡಿದಾಗ ನೀನು ಪ್ರಶ್ನೆ ಪತ್ರಿಕೆ ರಚಿಸುವವರಂತೆ ಯೋಚಿಸಲು ಪ್ರಾರಂಭ ಮಾಡ್ತೀಯಾ. ಒಂದು ವಿಷಯ ನೆನಪಿರಲಿ, ಟಾಪರ್ಗಳು ಯಾವಾಗೂ ಹೆಚ್ಚು ಓದುವುದಿಲ್ಲ, ಅವರು ಸ್ಮಾರ್ಟ್ ಆಗಿ ಓದ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡುವುದೇ ನೀವು ಮಾಡಬಹುದಾದ ಅತ್ಯಂತ ಸ್ಮಾರ್ಟ್ ಆದ ಕೆಲಸ. PYQs ಅನ್ನೋದು ಒಂದು ಶಕ್ತಿಯುತವಾದ ಆಯುಧಗಳು.
14th ಒನ್, ನಿಮ್ಮ ಬೆಳಿಗ್ಗೆಯನ್ನು ಯಾವಾಗೂ ವ್ಯರ್ಥ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ದಿನ ತಡವಾಗಿ ಬೆಳಿಗ್ಗೆ 11 ಗಂಟೆಗೆ ಎದ್ದು ಓದುವುದನ್ನು ಬೆಳಗ್ಗೆನೆ ಪ್ರಾರಂಭಿಸದಿದ್ದರೆ ಸಂಪೂರ್ಣ ದಿನವೇ ವ್ಯರ್ಥವಾದಂತೆ ಅನಿಸುತ್ತದೆ. ಇದಕ್ಕೆ ಕಾರಣ ದಿನ ಚಿಕ್ಕದಾಗಿರುವುದಲ್ಲ, ಮಾರ್ನಿಂಗ್ ಅನ್ನೋದು ಸಂಪೂರ್ಣ ದಿನದ ಒಂದು ಟೋನ್ ನ ಸೆಟ್ ಮಾಡುತ್ತೆ. ಯಾವಾಗ ನೀವು ಮಾರ್ನಿಂಗ್ ಕೆಲಸ ಮಾಡೋದು ಮಿಸ್ ಮಾಡಿ ಆ ಮಾರ್ನಿಂಗ್ ಅನ್ನೋದು ನಿಮ್ಮ ಕೈಯಿಂದ ತಪ್ಪಿ ಹೋಗುತ್ತೋ ಆವಾಗ ನಿಮ್ಮ ಮೈಂಡು ಹೆವಿಯಾಗಿ ಫೀಲ್ ಆಗುತ್ತೆ, ಗಿಲ್ಟಿಯಾಗಿ ಅನ್ಮೋಟಿವೇಟೆಡ್ ಆಗಿ ಫೀಲ್ ಆಗುತ್ತೆ. ಅದಕ್ಕೆ ನಿಮ್ಮ ಮಾರ್ನಿಂಗ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಂದು ಮೋಸ್ಟ್ ನಾನ್ ನೆಗೋಷಿಯಬಲ್ ಥಿಂಗ್. ನಿಮ್ಮ ಮಾರ್ನಿಂಗ್ಸ್ ಅನ್ನೋವು ನೀವು ಲೇಜಿ ಆಗಿರೋದ್ರಿಂದ ಅವು ವೇಸ್ಟ್ ಆಗಲ್ಲ. ನಿಮ್ಮ ಮಾರ್ನಿಂಗ್ ವೇಸ್ಟ್ ಆಗೋದು ಆ ದಿನದ ಹಿಂದಿನ ರಾತ್ರಿಯಿಂದ. ನೀವು ಯಾವಾಗ ರಾತ್ರಿ ತುಂಬಾ ಹೊತ್ತು ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ವೆಬ್ ಸೀರೀಸ್ ನೋಡ್ಕೊಂಡು ಲೇಟ್ ಆಗಿ ಮಲಗ್ತಿರೋ ಅವಾಗ ಮಾರ್ನಿಂಗ್ ಲೇಟ್ ಆಗಿ ಎದ್ದೇಳ್ತೀರಾ. ನೀವು ಯಾವಾಗ ಮಾರ್ನಿಂಗ್ ಲೇಟ್ ಆಗಿ ಎದ್ದೇಳ್ತಿರೋ ಅವತ್ತು ಲೋ ಎನರ್ಜಿ, ಪೂರ್ ಫೋಕಸ್ ಅಂಡ್ ರಿಗ್ರೆಟ್ ಫೀಲ್ ಆಗ್ತೀರಾ. ನೀವು ಮಲಗುವ 2 ಗಂಟೆ ಮುಂಚೆ ಸ್ಕ್ರೀನ್ ನ ನೋಡೋದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಇದರಿಂದ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಆಗುತ್ತೆ, ಸ್ಲೀಪ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಒಂದ್ ವೇಳೆ ನೀವು ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಇವೆಲ್ಲ ನೋಡ್ಬೇಕು ಅಂದ್ರೆ ನೈಟ್ ನೋಡಬೇಡಿ, ಡೇ ಟೈಮ್ ಅಲ್ಲಿ ನೋಡಿ. ಒಂದು ವಿಷಯ ಯಾವತ್ತೂ ನೆನಪಿಟ್ಕೊಳ್ಳಿ, ನಿಮ್ಮ ರಾತ್ರಿ ಅನ್ನೋದು ಎಷ್ಟು ಡಿಸಿಪ್ಲಿನ್ ಆಗಿರುತ್ತೋ ಅದರ ನೆಕ್ಸ್ಟ್ ಡೇ ಮಾರ್ನಿಂಗು ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಟೆಂಪರರಿ ಎಂಟರ್ಟೈನ್ಮೆಂಟ್ಗೆ ನಿಮ್ಮ ಮಾರ್ನಿಂಗ್ಸ್ ನ ವೇಸ್ಟ್ ಮಾಡ್ಕೋಬೇಡಿ. 15th ಒನ್, ಎಕ್ಸಾಮ್ ಡೇ. ಪ್ರಿಪರೇಷನ್ ಮಾತ್ರ ನಿಮ್ಮ ಫಲಿತಾಂಶವನ್ನು ನಿರ್ಧರಿಸುವುದಿಲ್ಲ, ಒತ್ತಡದ ನಡುವೆ ನೀಡುವ ನಿಮ್ಮ ಪ್ರದರ್ಶನವೇ ನಿಮ್ಮ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಅನೇಕ ಆಸ್ಪಿರೆಂಟ್ಸು ತುಂಬಾ ಚೆನ್ನಾಗಿ ಓದ್ತಾರೆ, ಆದರೆ ಪರೀಕ್ಷಾ ಹಾಲ್ನಲ್ಲಿ ಕುಳಿತ ತಕ್ಷಣ ಎಲ್ಲವೂ ಗೊಂದಲವಾಗುತ್ತದೆ. ಇಲ್ಲಿ ಸಮಸ್ಯೆ ಏನಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಮಾಕ್ ಟೆಸ್ಟ್ಗಳನ್ನ ತುಂಬಾ ಲೈಟ್ ಆಗಿ ತಗೊಂತಾರೆ ಅಥವಾ ಸಂಪೂರ್ಣವಾಗಿ ಮಾಕ್ ಟೆಸ್ಟ್ಗಳನ್ನೇ ಅವಾಯ್ಡ್ ಮಾಡ್ತಾರೆ. ಇನ್ನ ನನ್ನ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ನಾನು ಇನ್ನೂ ಪರ್ಫೆಕ್ಟ್ ಆಗಿಲ್ಲ, ಪರ್ಫೆಕ್ಟ್ ಆದ್ಮೇಲೆ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತೀನಿ ಎಂದು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದೇ ಬಿಟ್ಬಿಡ್ತಾರೆ. ಆ ಪರ್ಫೆಕ್ಟ್ ಡೇ ಅನ್ನೋದು, ಇಲ್ಲ ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅನ್ನೋ ಡೇ ಎಂದಿಗೂ ಬರುವುದೇ ಇಲ್ಲ. ನೀವು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡದೇ ಇರೋದ್ರಿಂದ ನಿಜವಾಗಿ ಒತ್ತಡದಲ್ಲಿ ಯೋಚಿಸುವ ಶಕ್ತಿ ನಿಮ್ಮ ಮೆದುಳಿಗೆ ಬರುವುದಿಲ್ಲ. ಆಗ ನೀವು ರಿಯಲ್ ಎಕ್ಸಾಮ್ ಅಲ್ಲಿ ಪ್ಯಾನಿಕ್ ಆಗಿ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತೀರಾ. ಈ ಸಣ್ಣ ಸಣ್ಣ ತಪ್ಪುಗಳಿಂದಲೇ ತುಂಬಾ ಅಂಕಗಳನ್ನು ಕಳೆದುಕೊಳ್ಳುತ್ತೀರಿ. ಇದಕ್ಕೆ ಪರಿಹಾರ ಏನಂದ್ರೆ ಮಾಕ್ ಟೆಸ್ಟ್ಗಳನ್ನ ನಿಮ್ಮ ಟ್ರೈನಿಂಗ್ ಸೆಷನ್ಗಳಂತೆ ನೋಡಿ. ನೀವು ಸಾಲ್ವ್ ಮಾಡುವ ಪ್ರತಿಯೊಂದು ಮಾಕ್ ಟೆಸ್ಟ್ ನಿಮಗೆ ಏನಾದರೂ ಒಂದು ಕಲಿಸುತ್ತೆ. ಟೈಮ್ ಮ್ಯಾನೇಜ್ಮೆಂಟ್, ಅಕ್ಯುರೆಸಿ, ಇಲ್ಲ ನಿಮ್ಮ ಮೈಂಡ್ ಸೆಟ್ ಇವೆಲ್ಲವನ್ನು ಬಿಲ್ಡ್ ಮಾಡುತ್ತೆ. ಇನ್ನೊಂದು ವಿಷಯ ಏನಂದ್ರೆ ನಿಮ್ಮ ಎಕ್ಸಾಮ್ನ 1 ತಿಂಗಳ ಮುಂಚೆಯಿಂದ ನಿಮ್ಮ ಮೆದುಳನ್ನು ನಿಜವಾದ ಪರೀಕ್ಷಾ ಸಮಯದಲ್ಲೇ ಅತಿ ಚುರುಕಾಗಿರುವಂತೆ ಟ್ರೈನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಪರೀಕ್ಷೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಇದೆ ಅಂತ ತಿಳಿದುಕೊಳ್ಳೋಣ. ಈ ಸಂಪೂರ್ಣ 30 ದಿನಗಳು ಅದೇ ಸಮಯದಲ್ಲಿ ಓದಿ ಟೆಸ್ಟ್ ಬರೆಯಬೇಕು. ಆಗ ನಿಮ್ಮ ಎನರ್ಜಿ, ಫೋಕಸ್ ಮತ್ತು ಮೆಮೊರಿ ಸರಿಯಾದ ಸಮಯದಲ್ಲಿ ಫಿಕ್ಸ್ ಆಗುತ್ತೆ. ನೀವು ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದ್ದೀರಂದ್ರೆ ನೀವು ತುಂಬಾ ಸೀರಿಯಸ್ ಆಸ್ಪಿರೆಂಟ್ಸೇ ಆಗಿರ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂಥ ಡೈಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಸ್ ಯಾವ ಬೇಕು ಅಂತ ಕಮೆಂಟ್ ಸೆಷನ್ ಅಲ್ಲಿ ಬರೆಯಿರಿ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.